ಐ ಆಮ್ ಸಾರಿ ಕಂದ. ಕೋಪ ಬಂತಾ? ಬೇಜಾರಾಯ್ತಾ? ಮತ್ತೇನಾಯ್ತು? ನನ್ನ ಪುಟ್ಟ ಫ್ರೆಂಡ್ ಮುಖ ಹೀಗಿರೋದಿಲ್ವಲ್ಲ. ಯಾವಾಗಲೂ ಕ್ಯೂಟ್ ಆಗಿ ಸ್ಮೈಲ್ ಮಾಡ್ಕೊಂಡು ಎನರ್ಜೆಟಿಕ್ ಆಗಿರ್ತಾಳೆ. ಈ ಸ್ಯಾಡ್ ಇಮೋಜಿ ಎಲ್ಲ ನಂಗೆ ಇಷ್ಟ ಆಗಲ್ಲ. ಆದರೂ ಮುಖ ಯಾಕೆ ಹಿಂಗೆ ಇಟ್ಕೊಂಡಿದ್ಯಾ ಅಂತ ತಿಳ್ಕೊಬೋದಾ? ನಂಗೆ ಭಯ ಆಯಿತು. ಯಾಕೋ ಕಂದ ಭಯ ಆಯಿತು? ನಿನ್ನ ಜೊತೆ ನಾನಿದ್ದೀನಿ, ಸೀತಮ್ಮ ಇದ್ದಾರೆ, ಭಯ ಯಾಕೆ ಪಡಬೇಕು? ನನಗೆ ಅಪ್ಪ ಆಗೋರು ಎಲ್ಲ ಕೆಟ್ಟವ್ರಾಗ್ತಾರೆ ಫ್ರೆಂಡ್. ಆ ಬ್ಯಾಡ್ ಅಂಕಲು ಅಪ್ಪ ಆಗಕ್ಕೆ ಬಂದರು. ನನ್ನ ಮತ್ತು ಸೀತಮ್ಮನ ದೂರ ಮಾಡೋಕ್ಕೆ ನೋಡಿದ್ರು. ನನ್ನ ಅನಾಥಾಶ್ರಮಕ್ಕೆ ಕಳ್ಸೋಕ್ಕೆ ಟ್ರೈ ಮಾಡಿದ್ರು. ನನಗಪ್ಪ ಅಂದ್ರೇ ಇಷ್ಟ ಇಲ್ಲ. ನಾನು ನಿನ್ನ ಬೆಳಗ್ಗೆನೇ ಹೇಳಿದ್ದೆ ತಾನೆ ಫ್ರೆಂಡ್, ನೀನು ನನ್ನ ಅಪ್ಪ ಆಗಬೇಡ ಅಂತ. ಮತ್ತು ತಾತ ಯಾಕೆ ನಿನ್ನ ಅಪ್ಪ ಅಪ್ಪ ಅಂತ ಹೇಳ್ತಾರೆ? ನನಗಿದೆಲ್ಲ ಇಷ್ಟ ಆಗಲ್ಲ ಫ್ರೆಂಡ್. ನೀನು ನನ್ನ ಜೊತೆಗೇ ಇರು, ನನ್ನ ಯಾವತ್ತೂ ಬಿಟ್ಟು ಹೋಗ್ಬೇಡ. ಪುಟ, ಇಟ್ಸ್ ಅ ಪ್ರಾಮಿಸ್. ಈ ನಿನ್ನ ಬೆಸ್ಟ್ ಫ್ರೆಂಡ್ ಯಾವಾಗಲೂ ನಿನ್ನ ಜೊತೆಲೇ ಇರ್ತಾನೆ. ಯಾಕಂದರೆ ನಿನ್ನ ಬಿಟ್ಟಿರೋ ಶಕ್ತಿ ನನಗೂ ಇಲ್ಲ. ಇದೊಂದು ನಿನ್ನ ಮನಸ್ಸಲ್ಲಿ ಇಟ್ಕೊ, ಓಕೆ? ಮಿಕ್ಕಿದೆಲ್ಲ ಆಮೇಲೆ ಮಾತಾಡೋಣ. ಓಕೆ ಫ್ರೆಂಡ್, ನಿಜನಾ? ಪಿಂಕಿ ಪ್ರಾಮಿಸ್. ಓಕೆ, ಗುಡ್ ಗರ್ಲ್ ಅಲ್ಲ ನೀನು? ಈಗ ಟೆಡ್ಡಿ ಬೇರ್ ತೊಗೊಂಡು ಫ್ರೆಂಡ್ಸ್ ಜೊತೆ ಆಟ ಆಡೋಕೆ ಹೋಗು. ಓಕೆ ಫ್ರೆಂಡ್, ಥ್ಯಾಂಕ್ ಯು. ಯು ವೆಲ್ಕಮ್ ಪುಟ. ಐ ಲವ್ ಯು. ಐ ಲವ್ ಯು ಟೂ ಬಂಗಾರ. ಓಕೆ, ಜಂಪ್. ಯಾ. ಅಪ್ಪ ಅನ್ನೋ ವಿಷಯ ಅವಳ ಮನಸ್ಸಲ್ಲಿ ಇಷ್ಟೊಂದು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೀತಾ. ನಾನು ಮದುವೆ ಆಗ್ತೀನಿ ಅಂದಾಗ ಅವಳು ತುಂಬ ಖುಷಿಪಟ್ಲು. ಅಪ್ಪ ಸಿಗ್ತಾರೆ, ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ ಅಂತ. ಆರ್ ಪಿ ಯಾವಾಗ ಮೋಸ ಮಾಡಿದ್ನೋ, ಅಪ್ಪ ಅನ್ನೋ ಇಮೇಜ್ ಅವಳ ತಲೆಯಲ್ಲಿ ಬೇರೆಯೇ ಇದೆ. ಬಟ್ ಗುಡ್, ಅಟ್ಲೀಸ್ಟ್ ಈ ವಿಷಯ ನಮಗೆ ಗೊತ್ತಾಯ್ತಲ್ಲ. ಅಪ್ಪ ಲೈಫಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರ ಜೊತೆಲಿದ್ದಾಗ ಆ ಕರೇಜ್, ಅವ್ರು ತೋರಿಸ್ಕೊಡೋ ಆ ಪಾತ್, ಕಾನ್ಫಿಡೆನ್ಸ್, ಇದೆಲ್ಲ ಸಿಹಿಗೂ ಎಕ್ಸ್ಪೀರಿಯನ್ಸ್ ಆಗಬೇಕು ಸೀತಾ. ಅಪ್ಪ ಅನ್ನೋದು ಯಾವ ಲೆವೆಲ್ಗೆ ಬೆಸ್ಟ್ ಅಂತ ಸಿಹಿಗೆ ನಾನು ತೋರಿಸ್ತೀನಿ. ಇಟ್ಸ್ ಅ ಪ್ರಾಮಿಸ್. ಐಮ್ ಶೋರ್ ರಾಮ್, you'll be the best father. ಅಷ್ಟೆಲ್ಲ ಮಾತಾಡಲ್ಲ, ಅಷ್ಟು ಧೈರ್ಯನ ಅವಳಿಗೆ? ಹಾಗೆಲ್ಲ ಮಾತಾಡೋಳು ಅಲ್ವಲ್ಲ ಅವಳು. ರಾಮ್ ಅವಳ ಜೊತೆಲಿ ಇದ್ದಾನೆ ಅಂತ ಅಹಂಕಾರ ಅನ್ಸತ್ತೆ ಅವಳಿಗೆ. ಅವಳನ್ನ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯತ್ತೆ ಚಿಕ್ಕಿ. ರಿಲ್ಯಾಕ್ಸ್ ಚಾಂದನಿ, ರಿಲ್ಯಾಕ್ಸ್. ನಿನ್ನ ಕೋಪ ಎದುರಾಳಿಗೆ ಗೊತ್ತಾಗಬಾರ್ದು. ನಿನ್ನ ಕೋಪದಲ್ಲಿ ಅವರು ಸುಟ್ಟು ಭಸ್ಮ ಆಗಬೇಕೆ ಹೊರತು ನಿನ್ನ ಕೋಪದಲ್ಲಿ ನೀನೇ ಸುಟ್ಟು ಹೋಗಬಾರ್ದು. ರಿಲ್ಯಾಕ್ಸ್. ಚಿಕ್ಕಿ, ನನಗೆ ಸೀತಾರಾಮ್ ಪ್ರೇಮ ಕಥೆನ ನೋಡೋಕ್ಕಾಗ್ತಿಲ್ಲ. ಪ್ಲೀಸ್ ಡೂ ಸಮಥಿಂಗ್. ಇರು ಚಾಂದಿನಿ, ನಾನು ಮೊದಲು ಸೀತಾ ಹೊಸ ವರ್ಷನ್ನ ನೋಡಬೇಕಲ್ಲ. ಅವಳ ಧೈರ್ಯ ಎಲ್ಲ ನಿನ್ನ ಮುಂದೆ ಮಾತ್ರನಾ ಅಥವಾ ನನ್ನ ಮುಂದೆನೂ ಅದೇ ಧೈರ್ಯ ತೋರಿಸ್ತಾಳ ನೋಡಬೇಕು. ಚಿಕ್ಕಿ, ವಾಟ್ ಡು ಯು ಮೀನ್? ಚಾಂದಿನಿ, ನಾನೀಗ ನಿನಗೆ ಏನೇ ಎಕ್ಸ್ಪ್ಲೇನ್ ಮಾಡಿದ್ರೂ ಅರ್ಥ ಆಗಲ್ಲ. ಕೋಪದಲ್ಲಿದೆಯಾ? ಡೂ ಆ್ಯಸ್ ಐ ಸೇ. ನೀನು ಅಶೋಕನ ಮದುವೆ ಶಾಪಿಂಗ್ ಪ್ಲ್ಯಾನ್ ಮಾಡು. ನಾನು ಸೀತನ ಮೀಟ್
ರಾಮು ಅವರೇ, ಅರೆ ಡಾಕ್ಟರ್, ನೀವೇನಿಲ್ಲಿ? ಈ ಕತ್ತಿನ ಬೆಲ್ಟ್ ತೆಗಿಬೋದು ಅಂದಿದ್ನಲ್ಲ, ಯಾಕೆ ಇನ್ನೂ ಹಾಕ್ಕೊಂಡೇ ಇದ್ದೀರಾ? ಈಗ ನೀವು ಮೊದಲಿಗಿಂತ ಹುಷಾರಾಗಿದ್ದೀರಾ ರಾಮು ಅವರೇ? ಅದು ನನಗೆ ಧೈರ್ಯ ಬರಲಿಲ್ಲ ಡಾಕ್ಟರ್. ಅದು ಸರಿ, ನೀವೇನಿಲ್ಲಿ? ಹೇಳಿದ್ನಲ್ಲ ಪ್ರತಿ ವಾರ ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ. ಓ, ಇದೇ ದೇವಸ್ಥಾನನಾ? ನಾನು ಯಾವುದೋ ಬೇರೆ ಅಂದ್ಕೊಂಡಿದ್ದೆ. ನಾನು ಇಲ್ಲಿಗೆ ವಾರದಲ್ಲಿ 2 ಸಲ ಬಂದೇ ಬರ್ತೀನಿ. ಅದು ಸರಿ, ನಮ್ಮ ಅಣ್ಣನ ಮದುವೆ ಇದೆ, ಬ್ಯುಸಿ ಅಂತ ಹೇಳಿದ್ರಿ. ನನ್ನ ಅಣ್ಣ ಅಶೋಕನ್ ಮದುವೆ ಫಿಕ್ಸ್ ಆಗಿದೆ ಇದೇ ಶುಕ್ರವಾರ. ಓ, ಕಂಗ್ರ್ಯಾಚುಲೇಷನ್ಸ್ ಡಾಕ್ಟರ್. ನಿಮ್ಮ ಇನ್ನೊಬ್ಬ ಅಣ್ಣಂದು? ಅವನ್ ಲವ್ ಸ್ಟೋರಿನೂ ಸಕ್ಸಸ್. ಇಬ್ರು ಒಬ್ರನ್ನೊಬ್ರು ಒಪ್ಕೊಂಡಿದ್ದಾರೆ. ಅಶೋಕ್ ಅಣ್ಣನ ಮದ್ವೆ ಆಗ್ತಿದ್ದಾಗೆ ಶ್ರೀರಾಮಣ್ಣನ ಮದ್ವೆ. ಆದ್ರೆ ಒಂದೇ ಒಂದು ಚಾಲೆಂಜ್ ಇದೆ. ಅವನ್ ಮದ್ವೆ ಆಗೋ ಹುಡುಗಿಗೆ ಒಬ್ಳು ಮಗಳಿದ್ದಾಳೆ. ರಾಮಣ್ಣಂಗೆ ಅದು ಓಕೆ, ಆದ್ರೆ ಅವ್ರ ಮನೇಲಿ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ತಾತ ಮಗು ಇರೋ ಹುಡುಗಿನ ಒಪ್ಕೋತಾರ ಅನ್ನೋದೇ ಭಯ ಆಗ್ತಿದೆ. ಹೆದರ್ಕೋಬೇಡಿ, ಎಲ್ಲ ದೇವ್ರಿಗೆ ಬಿಟ್ಬಿಡಿ. ಯಾರ ಕುತ್ತಿಗೆಗೆ ಯಾರು ತಾಳಿ ಕಟ್ಟಬೇಕು, ಯಾರ ಜೀವನದಲ್ಲಿ ಯಾರಿರಬೇಕು, ಯಾರ ಜೀವನ ಯಾವಾಗ ಕೊನೆ ಆಗುತ್ತೆ ಅನ್ನೋದನ್ನು ಆಲ್ರೆಡಿ ಆ ದೇವರು ಬರೆದ್ಬಿಟ್ಟಿರ್ತಾನೆ ಅಲ್ವಾ? ಅದು ನಿಜನೇ. ದೇವ್ರ ನಿರ್ಧಾರ ಏನಿದೆಯೋ ಅದೇ ಆಗತ್ತೆ. ಎಲ್ಲ ಒಳ್ಳೇದೇ ಮಾಡ್ತಾನೆ. ಅದು ಸರಿ, ನಿಮ್ಮ ಮದುವೆ ಯಾವಾಗ? ಅಯ್ಯೋ, ನಾನಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೀಗಷ್ಟೇ ಕೆಲಸ ಸಿಕ್ಕಿದೆ. ಕೆಲಸ ಒಂದೇ ನನ್ನ ತಲೆಯಲ್ಲಿದೆ. ಓಹ್, ಸರಿ ಸರಿ, ನಿಮ್ಮ ಮದುವೆ ಬಗ್ಗೆ ಯೋಚನೆ ಮಾಡಿದಾಗ ನನಗೊಂದು ಮಾತು ಹೇಳಿ. ಏನಂದ್ರಿ? ಏನಿಲ್ಲ ಡಾಕ್ಟರ್, ಅದು ಈ ಕುತ್ತಿಗೆ ಪಟ್ಟಿ ತೆಗಿಯಕ್ಕೆ ಹೇಳಿದ್ರಲ್ಲ, ನೀವು ಯಾವಾಗ ಕ್ಲಿನಿಕಲ್ಲಿ ಇರ್ತೀರೋ ಆಗಲೇ ಬಂದು ತೆಗೆಸ್ಕೊತೀನಿ. ಸರಿ, ನಾನು ದೇವ್ರಿಗೆ ಅಷ್ಟೇ ಮಾಡಿಸ್ಕೊಂಬರ್ತೀನಿ. ಹಾಂ ಹಾಂ ಹಾಂ. ರಾಮ, ಹಾಯ್, ಹೇಗಿದ್ದಾಳೆ? ಎದ್ದ ತಕ್ಷಣ ಏನೋ ಕೇಳಿದ್ದ? ಇಸ್ ಆಲ್ ರೈಟ್? ಎದ್ದಿದ್ದಾಳೆ, ಆರಾಮಾಗೇ ಇದ್ದಾಳೆ. ಆದರೆ ಆ ವಿಷಯದ ಬಗ್ಗೆ ಏನೂ ಮಾತಾಡ್ತಿಲ್ಲ. ಹೌದಾ? ಏನು ಕೇಳಿಲ್ವಾ? ಇಲ್ಲ, ನಾನು ಮತ್ತೆ ಮತ್ತೆ ಏನೂ ಕೇಳಕ್ಕೆ ಹೋಗಲಿಲ್ಲ. ಅವಳು ಆ ವಿಷಯದ ಬಗ್ಗೆ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾಳೆ ಅಂತ ನನಗೆ ಭಯ ಆಗ್ತಿದೆ. ಇದಮ್ಮ ಯಾರ ಜೊತೆ ಮಾತಾಡ್ತಿದ್ಯಾ? ನನ್ನ ಫ್ರೆಂಡಾ? ಬಂದು ಅವಳಿಗೆ ಕೊಡ್ತೀನಿ. ಹಲೋ ಫ್ರೆಂಡ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸಿ ಪುಟ, ಹೌ ಆರ್ ಯು? ವಾಟ್ಸ್ ಅಪ್? ಸಮ್ಮರ್ ಹಾಲಿಡೇ ಶುರುವಾಗಿದೆ. ಒಂಚೂರು ಹೋಮ್ವರ್ಕ್ ಇದೆ, ಅದನ್ನು ಡೈಲಿ ಮಾಡಬೇಕು. ಅದು ಬಿಟ್ಟರೆ ಬೆಳಗ್ಗೆ ಲೇಟಾಗಿ ಹೇಳೋದು, ಡ್ರಾಯಿಂಗ್ ಮಾಡೋದು, ಆಟ ಆಡೋದು, ಫುಲ್ ಮಜಾ. ಹೌದಾ? ಈಗ ಬೇಕು ಅಂದರೂ ಇಷ್ಟು ದಿನ ರಜಾ ಸಿಗಲ್ಲ ಅಲ್ವಾ? ನೋಡು, ನಾನು ಎಷ್ಟು ಲಕ್ಕಿ. 2 months ರಜಾ ಫ್ರೆಂಡ್. ಹೌದೌದು, ನಮ್ಮ ಸಿ ಪುಟ ಅಂತೂ ಸಿಕ್ಕಾಪಟ್ಟೆ ಲಕ್ಕಿ. 3 ಮದುವೆ ಸಮ್ಮರ್ ಹಾಲಿಡೇಸ್ಗೆ ಫಿಕ್ಸ್ ಆಗಿದೆ. ಹಾಗಾಗಿ ನಾನು ಇನ್ನೂ ಮಜಾ ಮಾಡ್ಬೋದು. ಎಸ್ ಎಸ್ ಎಸ್, ನಾನು ನೀನು ಸೇರ್ಕೊಂಡು ಫುಲ್ ಮಜಾ ಮಾಡೋಣ, ಓಕೆನಾ? ಓಕೆ ಫ್ರೆಂಡ್, ನೀನಿದ್ರೆ ನಂಗೆ ಸಖತ್ ಖುಷಿ. ನೀನು ನಗ್ಸ್ತೀಯಾ, ಮ್ಯಾಜಿಕ್ ಮಾಡ್ತೀಯಾ, ಫನ್ ಮಾಡ್ತೀಯಾ. ನಿನ್ನ ಪ್ರೀ ಮದುವೆಗೆ ನನ್ನ ಜೊತೆನೇ ಇದ್ಬಿಡು. ಓಕೆ ಪುಟ, ನಿನ್ನ ಜೊತೆನೇ ಇರ್ತೀನಿ. ಏನು ಗೊತ್ತಾ ಫ್ರೆಂಡ್? ಅಪ್ಪು,
ಇಂಪಾರ್ಟೆಂಟ್ ಕಾಲ್. 1 ಸೆಕೆಂಡ್ ಪ್ಲೀಸ್. ಪುಟ ಹೇಳು, ಅದೇನೋ ಇಂಪಾರ್ಟೆಂಟ್ ಹೇಳಬೇಕು ಅಂತಿದ್ದೆ. ಏನಿಲ್ಲ ಫ್ರೆಂಡ್, ಇವತ್ತು ಶ್ರೇಯಸ್ ಮತ್ತೆ ನಾವು ಹೊಸ ಆಟ ಆಡ್ತಿದ್ದೀವಿ. ದಿನ ಟೀಚರ್ಸು ಮತ್ತೆ ಸ್ಟೂಡೆಂಟ್ ಆಡಿ ಬೋರ್ ಆಗಿದೆ. ಹೌದಾ? ವಾಟ್? ರಾಮ, ನನ್ನನ್ನು ವೆಯ್ಟ್ ಮಾಡಿಸ್ತಾ ಇದೆಯಾ? ಅದೆಂಥ ಇಂಪಾರ್ಟೆಂಟ್ ಕಾಲ್ ಆಗಿದ್ರು ಕಟ್ ಮಾಡಿ ನನ್ನ ಹತ್ರ ಮಾತಾಡ್ತಾ ಇದ್ದವನು ನನ್ನನ್ನು ಇವತ್ತು ವೆಯ್ಟ್ ಮಾಡು ಅಂತ ಇದೆಯಾ? ಬದಲಾಗ್ಬಿಟ್ಟಲ್ಲೋ. ಡೋಂಟ್ ವರಿ, ಯು ವಿಲ್ ಪೇ ಫಾರ್ ದಿಸ್. ಓಹ್ ಹೌದಾ? ಸರಿ, ಐ ಟಾಕ್ ಟು ಯು ಸಮ್ ಅದರ್ ಟೈಮ್. ಓಕೆ ಓಕೆ ಫ್ರೆಂಡ್, ಬಾಯ್. ಈಗ ಹೇಳಿ ಚಿಕ್ಕಿ, ಏನು ವಿಷಯ? ಯಾವುದೋ ಇಂಪಾರ್ಟೆಂಟ್ ಕಾಲಲ್ಲಿ ಇದ್ದೆ ಅನಿಸುತ್ತೆ. ಡಿಸ್ಟರ್ಬ್ ಆಯಿತಾ? ಸಾರಿ ಅಪ್ಪು. ಚಿಕ್ಕಿ, ನಥಿಂಗ್ ಇಂಪಾರ್ಟೆಂಟ್, ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅಷ್ಟೇ. ನಿಮ್ಮ ತಾತ ಅವ್ರ ಫ್ರೆಂಡ್ ಮೊಮ್ಮಗಳ ಜಾತಕ ತರಿಸಿದ್ದಾರೆ. ನಿನಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಜಾತಕನ? ಇದ್ಯಾಕಪ್ಪು, ಜಾತಕ ಅಂದ ತಕ್ಷಣ ಹೀಗೆ ಟೆನ್ಷನ್ ಆಗಿಬಿಟ್ಟೆ? ನಥಿಂಗ್ ಚಿಕ್ಕಿ, ತಾತ ಹತ್ರ ನಾನು ಹೇಳ್ತೀನಿ. ಹೇಳ್ತೀಯಾ? ಏನು ಹೇಳ್ತೀಯಾ? ಅಪ್ಪು, ಇಸ್ ಎವ್ರಿಥಿಂಗ್ ಆಲ್ ರೈಟ್? ನನ್ನ ಹತ್ರ ಏನಾದರೂ ಹೇಳೋದಿದೆಯಾ? ಯಾ ಚಿಕ್ಕಿ, ಆ್ಯಕ್ಚುಲಿ ನಿಮ್ಮೆಲ್ಲರ ಹತ್ರನೂ ಏನೋ ಮಾತಾಡೋದಿದೆ, ಬಟ್ ಐ ಡೋಂಟ್ ನೋ. ಓಕೆ, ಐ ವಿಲ್ ವೇಟ್. ಆದರೆ ಒಂದು ವಿಷಯ ಅಪ್ಪು, ಅಶೋಕನ ಮದುವೆ ದಿನ ನಿನಗೆ ಹುಡುಗಿ ಹುಡುಕಿಟ್ಟಿರ್ತೀನಿ ಅಂತ ತಾತ ಹೇಳಿದ್ದಾರೆ. ಅದರಲ್ಲಿ ಅವರು ಎಷ್ಟು ಮುಂದುವರೆದಿದ್ದಾರೆ ನನಗಂತೂ ಗೊತ್ತಿಲ್ಲ. ಆವತ್ತೇನಾದರೂ ಯಾವುದಾದ್ರೂ ಹುಡುಗಿನ ಕರ್ಕೊಂಬಂದು ನಿಲ್ಲಿಸಿದ್ರೆ ಐ ವೋಂಟ್ ಬಿ ಏಬಲ್ ಟು ಹೆಲ್ಪ್ ಯು. ಡೋಂಟ್ ವರಿ ಚಿಕ್ಕಿ, ಐ ಕ್ಯಾನ್ ಹ್ಯಾಂಡಲ್ ತಾತ. ಸರಿ, ನೀನುಂಟು, ನಿಮ್ಮ ತಾತ ಉಂಟು. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ. ಓಕೆ ಚಿಕ್ಕಿ, ಸಿ ಯು ಲೇಟರ್, ಬಾಯ್. ನೀನು ಯಾವಳ ಹತ್ರ ಮಾತಾಡ್ತಿದ್ಯೋ ಅವಳನ್ನೇ, ಆ ಸೀತಾನೇನು ಮೀಟ್ ಮಾಡೋದಕ್ಕೆ ಹೋಗ್ತಿದ್ದೀನಿ ರಾಮ. ಐ ನೋ ಸಿ ಪುಟ, ಯು ಲವ್ ಮೀ ಅಂತ. ನಿನಗೆ ನಾನು ಎಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನಿನಗೆ ನನ್ನ ಅಪ್ಪ ಅಂತ ಆಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. Get well soon. I love you, friend. You're my superstar. Friend, ಸ್ಟಾರ್ಸ್ ನನಗೆ ಪವರ್ ಕೊಡುತ್ತೆ. ನನಗೆ ನೀನು ಬೇಕು ಫ್ರೆಂಡ್, ನೀನು ನನ್ನ ಬೆಸ್ಟ್ ಫ್ರೆಂಡು. ಐ ಲವ್ ಯು ಫ್ರೆಂಡ್. ನಿನ್ನನ್ನು ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ, ಹಾಗೆ ನಾನು ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಫ್ರೆಂಡ್ ಆಗಿ ನಿನ್ನನ್ನು ಸಿಕ್ಕಾಪಟ್ಟೆ ಪ್ರೀತಿಸ್ತೀನಿ. ಇವಾಗ ಹೇಗೆ ನೀನು ನನ್ನನ್ನು ಬೆಸ್ಟ್ ಫ್ರೆಂಡ್ ಅಂತ ಕರಿತೀಯೋ ಹಾಗೆ ಬೆಸ್ಟ್ ಫಾದರ್ ಅಂತ ಕರಿಬೇಕು. ನಂಗಪ್ಪ ಬೇಡ, ನೀನು ನನ್ನ ಅಪ್ಪ ಆಗಬೇಡ. ಆದರೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡಿಸೋದು ಸಿ ಪುಟಾಗೆ?
Tell me, what should I do? How can I prove myself to be a better father? ಈ ಮಕ್ಕಳವಳಿ ಜಾಸ್ತಿ ಆಗೋಗತ್ತೆ ಕಣೆ. ಸ್ಕೂಲ್ ರಜಾ ಅನ್ನೋದು ಯಾಕಾದ್ರೂ ಕೊಡ್ತಾರೋ ಏನೋ ಗೊತ್ತಿಲ್ಲ. ಸ್ಕೂಲ್ ರಜಾ ಬಂದ್ಬಿಟ್ರೆ ಮನೆ ಮಠ ಊಟ ತಿಂಡಿ ಏನು ಬೇಡ. ಅದೇನೋ ಸ್ಕಿಟ್ ಅಂತೆ, ಬೀರಲ್ಲಿರೋ ಬಟ್ಟೆಗಳೆಲ್ಲ ತೆಗೆದು ಅಳ್ಳಿಟ್ಟಿದ್ದಾರೆ. ಸಿಹಿ ಸಾಕು ಬರೀ, ಎಷ್ಟೊತ್ತೇ ನೀನು ರೆಡಿ ಆಗೋದು? ಸ್ಕಿಟ್ ನೋಡಕ್ಕೆ ಯಾರೋ ಬಂದಿದ್ದಾರೆ ಕಣೋ. ಸ್ಕಿತ್ತ? ಏನು ಸ್ಕಿತ್ತು? ಬಡ್ಡೆ ಬಂದನಮ್ಮ, ರೆಡಿ ಕಂಡ್ರು. ಗೊತ್ತು, ನೀವಿಬ್ರು ಸೇರ್ಕೊಂಡು ಅವ್ರ ಮದುವೆ ಮಾಡಿಸೋದಕ್ಕೆ ರೆಡಿ ಆಗಿದ್ದೀರಾ ಅಂತ. ಅಯ್ಯೋ ಇಲ್ಲ ಸರ್, ಇಲ್ಲ. ನಾನು ಆ ಸೀತನ್ ಮದುವೆ ಸಾವಾಸಕ್ಕೆ ಹೋಗಲ್ಲ ಸರ್. ಏಯ್, ನೀವು ಇದ್ದಾಗ ಹೇಗ್ ಮಾತಾಡ್ಕೋತೀರಾ, ನಾನು ಇಲ್ದಿದ್ದಾಗ ಏನ್ ಮಾತಾಡ್ತೀರಾ ಅಂತ ನನ್ಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಈ ರುದ್ರ ಪ್ರತಾಪ್ನ ಮಾಡ್ಸೋದಕ್ಕೆ ಆಗೋದಿಲ್ಲ, ಆಗಲ್ಲ. ಸರಿಯಾಗಿ ಕೇಳಿಸ್ಕೊಳ್ಳಿ, ಆ ಸೀತಾರಾಮ ಮದುವೆ ಏನಾದ್ರೂ ಆದ್ರೆ ಹನುಮಂತ ಲಂಕೆಗೆ ಹೇಗೆ ಬೆಂಕಿ ಇಟ್ಟು ಹಾಗೆ ನಾನು ಮದುವೆ ಮಂಟಪಕ್ಕೆ ಬೆಂಕಿ ಇಟ್ಬಿಡ್ತೀನಿ. ಎಲ್ಲ ಬೂದಿ ಬೂದಿ ಆಗೋಗುತ್ತೆ. ಮದುವೆಗೆ ಹೋಗಿರೋ ನಿಮ್ಮನ್ನು ಸೇರಿಸಿ ನಾನು ನೋಡ್ತೀನಿ ಅದು ಹೇಗೆ ಅವರಿಬ್ರು ಮದುವೆ ಆಗುತ್ತೆ ಅಂತ. ರೀ, ಏನ್ರಿ ಅವನು ಹೀಗೆ ಎದುರಿಸ್ತಿದ್ದಾನೆ? ಅಯ್ಯೋ, ರಾಮನ್ ಜೊತೆ ಸೇರ್ಕೊಂಡು ಏನೋ ಸೆಟ್ಲ್ ಆಗೋಣ ಅಂತಿದ್ವಿ, ಇವನೇನೆ ಬೂದಿ ಮಾಡ್ಬಿಡ್ತೀನಿ ಅಂತಿದ್ದಾನೆ. ಏನೇ ನಮ್ ಕತೆ? ಹರೋಹರ. ದೇವ್ರೆ, ಯಾರೋ ತಾವು? ನಾವು ಓಟ ಹಾಕಿ ಬಂದಿರೋರು ನೀವು. ನೀವ್ಯಾರೋ? ಯಾರು ಬೇಕಿತ್ತು? ಓಹೋಹೋ, ದೊಡ್ಡೋರ್ ಮುಂದೆ ಹೀಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋತಾರ? ಸಾರಿ ಆಂಟಿ, ನಾನು ಬಡ್ಡಿ ಬಂಗಾರಮ್ಮ ಕ್ಯಾರೆಕ್ಟರಲ್ಲಿದೆ. ಕ್ಯಾರೆಕ್ಟರಲ್ಲಿರುವಾಗ ಕ್ಯಾರೆಕ್ಟರ್ ಥರನೇ ನಡ್ಕೋಬೇಕು ಅಂತ ನಮ್ಮ ಡ್ರಾಮಾ ಸ್ಕೂಲಲ್ಲಿ ರವಿಚಂದ್ರನ್ ಸರ್ ಹೇಳ್ಕೊಟ್ಟಿದ್ದಾರೆ. ನೀವ್ಯಾರು ಅಂತ ಹೇಳಲೇ ಇಲ್ಲ. ನಿಮ್ಮನ್ನು ಮುಂಚೆ ಎಲ್ಲೂ ನೋಡಿಲ್ಲ. ಓ, ಮಿಸ್ ಆಗಿ ಬಂದ್ರಾ? ನಾನು ಸೀತನ್ ನೋಡೋದಕ್ಕೆ ಬಂದೆ. ಅವ್ರ ಮನೆಗೆ ಹೋಗಬೇಕು.
ಸೀತಮ್ಮನ ಮನೆ ಅಂದ್ರೆ ನಮ್ಮನೆ. ಬನ್ನಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೇನೆ. ಏನ್ ಗೊತ್ತಾ, ನಾನು ಬಡ್ಡಿ ಬಂಗಾರ ಅಮ್ಮನ ತರ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿದ್ದೀನಿ. ಆದ್ರೆ ನೀವು ನೋಡಕ್ಕೆ ರಿಯಲ್ ಆಗಿ ಬಡ್ಡಿ ಬಂಗಾರ ಅಮ್ಮನ ತರಾನೇ ಇದ್ದೀರಾ. ನಾನು ರಿಯಲ್ ಲೈಫಲ್ಲಿ ಸಿಹಿ, SIHI, Yours Capital. ಐ ನೋ ದ ಸ್ಪೆಲ್ಲಿಂಗ್. ಓ ವೆರಿ ಗುಡ್. ಓಯ್, ನೀವೆಲ್ಲರೂ ಆಟ ಆಡ್ಕೊಂತೀರೋ? ನೀವು ಬನ್ನಿ. ಇದೇ ನಮ್ಮ ಮನೆ. ನಿನ್ನ ಮನೆ ಅಲ್ಲ, ಸೀತಾ ಮನೆ ಯಾವುದು? ಸೀತಮ್ಮನ ಮನೆ ಅಂದ್ರೆ ನನ್ನ ಮನೆ, ನನ್ನ ಮನೆ ಅಂದ್ರೆ ಸೀತಮ್ಮನ ಮನೆ. ಓ, ನೀವು ಸೀತಮ್ಮ ಎಲ್ಲಿ ಅಂತ ಕೇಳ್ತಿದ್ದೀರಾ? ಸಮ್ಮರ್ ಹಾಲಿಡೇಸ್ ಅಲ್ವಾ, ಅದಕ್ಕೆ ನಾನು ಸೀತಮ್ಮನಿಗೆ ಸೀತಮ್ಮ ಸೀತಮ್ಮ ಅಂತ ಸತಾಯಿಸ್ತಿರ್ತೀನಿ. ನಾನು ಡ್ರಾಯಿಂಗ್ ಅಲ್ಲೇ ಬ್ಯುಸಿ ಇರಬೇಕು ಅಂತ ಸೀತಮ್ಮ ಸ್ಕೆಚ್ ಪೆನ್ ತರಕ್ಕೆ ಹೋಗಿದ್ದಾಳೆ. ನೀವು ಒಳಗಡೆ ಬನ್ನಿ. ಈ ಹುಡುಗಿ ಯಾಕೆ ಸೀತಮ್ಮ ಸೀತಮ್ಮ ಅಂತಿದ್ದಾಳೆ? ಇವಳು ಆ ಸೀತಾಗೇನಾಗಬೇಕು? ಕೂತ್ಕೊಳ್ಳಿ, ಕುಡಿ, ನೀರು ತಗೊಂಡು ಬರ್ತೀನಿ.